ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಆಪ್ಷನ್ಸ್ನ ಬೇಸಿಕ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಆಪ್ಷನ್ನ ಸ್ಟ್ರಾಟಜೀಸ್ ನೋಡೋಣ. 6 ಸ್ಟ್ರಾಟಜೀಸ್. ಅದು ಯಾವುದ್ಯಾವುದಂದರೆ ಕವರ್ಡ್ ಕಾಲ್ ಸ್ಟ್ರಾಟಜಿ, ಪ್ರೊಟೆಕ್ಟಿವ್ ಪುಟ್ ಸ್ಟ್ರಾಟಜಿ, ಬುಲ್ ಕಾಲ್ ಸ್ಪ್ರೆಡ್, ಬಿಯರ್ ಪುಟ್ ಸ್ಪ್ರೆಡ್, ಸ್ಟ್ರಾಡಲ್ ಹಾಗೂ ಐರನ್ ಕಾಂಡೋರ್. ಇದನ್ನ ನಾನು TCS ಸ್ಟಾಕ್ನ ಆ್ಯಸ್ ಆನ್ ಎಕ್ಸಾಂಪಲ್ ಆಗಿ ತೋರಿಸಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ TCSನ ಆಪ್ಷನ್ ಚೈನ್ ಡೇಟಾ, ಚಾರ್ಟ್ ಪ್ಯಾಟ್ರನ್ ಹಾಗೂ ಆಪ್ಷನ್ನ ಬೈ ಹಾಗೂ ಸೆಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ TCSನ ಆಪ್ಷನ್ ಚೈನ್ ಡೇಟಾನ ನೋಡೋಣ. TCSನ ನವಂಬರ್ ಎಕ್ಸ್ಪೈರಿಯ ಆಪ್ಷನ್ ಚೈನ್ ಡೇಟಾನ ಓಪನ್ ಮಾಡಿದ್ದೀನಿ. TCS ಇವಾಗ ಟ್ರೇಡ್ ಆಗ್ತಿದೆ 4,148. ನಾವು 4 ಡೇಟಾನ ಕಲೆಕ್ಟ್ ಮಾಡಬೇಕು. ಒಂದು ಇನ್ ದ ಮನಿ ಆಪ್ಷನ್, ಕಾಲ್ ರೈಟಿಂಗ್ ಯಾವ ಸ್ಟ್ರೈಕ್ ಪ್ರೈಸ್ನಲ್ಲಿ ಜಾಸ್ತಿ ಇದೆ, ಪುಟ್ ರೈಟಿಂಗ್ ಯಾವ ಸ್ಟ್ರೈಕ್ ಪ್ರೈಸ್ನಲ್ಲಿ ಜಾಸ್ತಿ ಇದೆ ಹಾಗೂ ಪುಟ್ ಕಾಲ್ ರೇಷಿಯೋ. ಮೊದಲನೇದಾಗಿ ಇನ್ ದ ಮನಿ ನೋಡೋಣ. ಸ್ಟ್ರೈಕ್ ಪ್ರೈಸ್ ಮೇಲೆ ಝೂಮ್ ಮಾಡಿದ್ದೀನಿ. 4,100 ಇದೆ ನೋಡಿ. 4,100 ಇನ್ ದ ಮನಿ ಹಾಗೂ ಕಾಲ್ ರೈಟಿಂಗ್ ಎಲ್ಲಿ ಜಾಸ್ತಿ ಇದೆ ಅಂದರೆ ಕಾಲ್ ರೈಟಿಂಗ್ನ ಕೊನೆ ಕಾಲಮಲ್ಲಿ ಬನ್ನಿ ಲಾಸ್ಟಿಗೆ. ಇದರಲ್ಲಿ ಕಾಲ್ ಆಪ್ಷನ್ ಜಾಸ್ತಿ ಯಾವುದಿದೆ ಅಂದರೆ 4,109. ಅದು ಯಾವ ಸ್ಟ್ರೈಕ್ ಪ್ರೈಸ್ ಅಂತ ನೋಡೋಣ. ಹಿಂಗೆ ಸ್ಲೈಡ್ ಮಾಡಿ 4,200 ಸ್ಟ್ರೈಕ್ ಪ್ರೈಸ್ನಲ್ಲಿ ಕಾಲ್ ರೈಟಿಂಗ್ ಜಾಸ್ತಿ ಇದೆ ಹಾಗೂ ಪುಟ್ ರೈಟಿಂಗ್ ಎಲ್ಲಿದೆ ಅಂತ ನೋಡೋಣ. ಪುಟ್ ರೈಟಿಂಗ್ 600, 1,500, 2,700 ಚಿಲ್ಲರೆ ಇದೆ ನೋಡಿ. ಇಲ್ಲಿ ಪುಟ್ ರೈಟಿಂಗ್ ಜಾಸ್ತಿ ಇದೆ. ಅದು ಯಾವ ಸ್ಟ್ರೈಕ್ ಪ್ರೈಸ್ ಅಂತ ನೋಡೋಣ. 4,000 ಸ್ಟ್ರೈಕ್ ಪ್ರೈಸ್ನಲ್ಲಿ ಪುಟ್ ರೈಟಿಂಗ್ ಜಾಸ್ತಿ ಇದೆ ಹಾಗೂ ಪುಟ್ ಕಾಲ್ ರೇಷಿಯೋ ಬೇಕಲ್ವ ನಮಗೆ. ಪುಟ್ ಕಾಲ್ ರೇಷಿಯೋಗೆ ಟೋಟಲ್ ಕಾಲ್ ರೈಟಿಂಗ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಝೂಮ್ ಮಾಡ್ತೀನಿ. ಟೋಟಲ್ ಕಾಲ್ ರೈಟಿಂಗ್ 25,194 ಇದೆ. ಅದೇ ಟೋಟಲ್ ಪುಟ್ ರೈಟಿಂಗ್ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ಪುಟ್ ರೈಟಿಂಗ್ 20,200. ಬನ್ನಿ ಒಂದು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಕ್ಯಾಲ್ಕುಲೇಟ್ರಲ್ಲಿ 20,200 ಡಿವೈಡೆಡ್ ಬೈ 25,100 ಎಷ್ಟು ಬಂತು? ಪುಟ್ ಕಾಲ್ ರೇಷಿಯೋ 0.80. ಇವೆಲ್ಲ ಡೇಟಾನು ಒಂದು ಕಡೆ ಬರೆದು ಸ್ಟೋರ್ ಮಾಡೋಣ ಬನ್ನಿ. ನೋಡಿ, TCSನ ಆಪ್ಷನ್ ಚೈನ್ ಡೇಟಾದಲ್ಲಿ 4 ಡೇಟಾನ ಇಲ್ಲಿ ಟೈಪ್ ಮಾಡಿದ್ದೀನಿ. ಒಂದು ಇನ್ ದ ಮನಿ ಆಪ್ಷನ್ 4,100, ಕಾಲ್ ರೈಟಿಂಗ್ ಎಲ್ಲಿ ಜಾಸ್ತಿ ಇದೆ 4,200, ಪುಟ್ ರೈಟಿಂಗ್ ಎಲ್ಲಿ ಜಾಸ್ತಿ ಇದೆ 4,000 ಹಾಗೂ ಪುಟ್ ಕಾಲ್ ರೇಷಿಯೋ 4,000. ಪುಟ್ ಕಾಲ್ ರೇಷಿಯೋ 0.80. ಬನ್ನಿ ಈಗ ಆಪ್ಷನ್ ಸ್ಟ್ರಾಟಜೀಸ್ನ ನೋಡೋಣ. ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಇಂಡಿಯಾದಲ್ಲಿ ತುಂಬ ಯೂಸ್ ಮಾಡ್ತಾರೆ. ನಾನೀಗ ಸದ್ಯಕ್ಕೆ 6 ತೋರಿಸ್ತೀನಿ. ಇದನ್ನ 3 ಚಾಪ್ಟರ್ ಆಗಿ ಮಾಡಿದ್ದೀನಿ. ಒಂದು ಆಪ್ಷನ್ಸ್ ಟ್ರೇಡಿಂಗ್ ಇನ್ ಆಲ್ರೆಡಿ ಹ್ಯಾವಿಂಗ್ ಸ್ಟಾಕ್ಸ್, ವರ್ಟಿಕಲ್ ಆಪ್ಷನ್ ಚೇಂಜ್ ಸ್ಟ್ರಾಟಜಿ ಹಾಗೂ ಎಡ್ಜ್ ಆಪ್ಷನ್ ಚೇಂಜ್ ಸ್ಟ್ರಾಟಜಿ. ಇದರಲ್ಲಿ ಮೊದಲನೇದಾಗಿ ದ ಸ್ಟಾಕ್ಸ್ ವಿಚ್ ಯು ಓನ್ಡ್ ಅಂದರೆ ಈ ಸ್ಟ್ರಾಟಜಿನ ನೀವು ಓನ್ ಮಾಡಿರುವ ಸ್ಟಾಕ್ಸಿಗೆ ಮಾತ್ರ ಯೂಸ್ ಮಾಡಬೇಕು. ಅದರಲ್ಲಿ 2 ಸ್ಟ್ರಾಟಜಿ, ಕವರ್ಡ್ ಕಾಲ್ ಸ್ಟ್ರಾಟಜಿ, ಇನ್ನೊಂದು ಪ್ರೊಟೆಕ್ಟಿವ್ ಪುಟ್ ಸ್ಟ್ರಾಟಜಿ. ಕವರ್ಡ್ ಕಾಲ್ ಸ್ಟ್ರಾಟಜಿ ಅಂದರೆ ಒಂದು ಹೈಯರ್ ಸ್ಟ್ರೈಕ್ ಪ್ರೈಸ್ನ ಕಾಲ್ ಸೆಲ್ ಮಾಡೋದು. ಅಂದರೆ ನಿಮ್ಮ ಸ್ಟಾಕ್ಸ್ ಹೋಲ್ಡಲ್ಲಿರುತ್ತೆ, ಅದನ್ನ ಪ್ಲೆಡ್ಜ್ ಮಾಡ್ತೀರಾ, ಒಂದು ಮಾರ್ಜಿನ್ ಬರುತ್ತೆ. ಆ ಮಾರ್ಜಿನ್ನ ಬಳಸ್ಕೊಂಡು ಆಲ್ ಟೈಮ್ ಹೈ ಅಥವಾ ಯಾವುದಾದ್ರು ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಇರುವ ಒಂದು ಸ್ಟ್ರೈಕ್ ಪ್ರೈಸಿನ ಕಾಲ್ನ ಸೆಲ್ ಮಾಡ್ತೀರಾ. ಅದಕ್ಕೆ ಕವರ್ಡ್ ಕಾಲ್ ಸ್ಟ್ರಾಟಜಿ ಅಂತೀವಿ. ಪ್ರೊಟೆಕ್ಟಿವ್ ಪುಟ್ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಸ್ಟಾಕ್ಸ್ ಅಕಸ್ಮಾತ್ ಯಾವುದಾದ್ರು ಮಾರ್ಕೆಟ್ ಕ್ರ್ಯಾಶಿಂದಾಗಿ ಅದನ್ನ ಪ್ರೊಟೆಕ್ಷನ್ ತೊಗೊಳೋಕ್ಕೆ ಒಂದು ಸಪೋರ್ಟ್ ಝೋನ್ ಹತ್ರ ಒಂದು ಪುಟ್ನ ಬೈ ಮಾಡ್ತೀರಾ. ಒಂದು ಪುಟ್ನ ಬೈ ಮಾಡಿ ನಿಮ್ಮ ಮಾರ್ಕೆಟ್ ಅಕಸ್ಮಾತ್ ಸ್ಟಾಕ್ ಏನಾದ್ರು ಬಿತ್ತು ಅಂದರೆ ಅದರಿಂದನೂ ಪ್ರಾಫಿಟ್ನ ಗೇನ್ ಮಾಡೋದಕ್ಕೆ ಪ್ರೊಟೆಕ್ಟಿವ್ ಪುಟ್ನ ಬಳಸ್ತೀವಿ. ಇವೆರಡು ಸ್ಟ್ರಾಟಜಿನ ಹೇಗೆ ಬಳಸೋದಂತ ಚಾರ್ಟ್ನಲ್ಲಿ ಹೋಗಿ ನೋಡೋಣ ಬನ್ನಿ. TCSನ 1D ಕ್ಯಾಂಡಲ್ನ ಚಾರ್ಟ್ ಓಪನ್ ಮಾಡಿ ನೋಡಿದ್ದೀನಿ ನೋಡಿ. ಈಗ ಕವರ್ ಕಾಲ್ ಸ್ಟ್ರಾಟಜಿಗೆ ನಮಗೆ ಆಲ್ ಟೈಮ್ ಹೈ ಲೆವೆಲ್ ಬೇಕು, ಇಲ್ಲಿದೆ. ಅದನ್ನ ಡ್ರ್ಯಾಗ್ ಮಾಡಿ ಯಾವ ರೇಂಜ್ ಅಂತ ನೋಡೋಣ. ನೋಡಿ, ಡ್ರ್ಯಾಗ್ ಮಾಡಿದ್ದೀನಿ. 4,500 TCSನ ಆಲ್ ಟೈಮ್ ಹೈ ರೇಂಜ್. ಇಲ್ಲಿನ ಒಂದು ಕಾಲ್ ಸ್ಟ್ರೈಕ್ ಪ್ರೈಸ್ನ 4,500ನ ಸ್ಟ್ರೈಕ್ ಪ್ರೈಸ್ನ ಕಾಲ್ ಸೆಲ್ ಮಾಡಿದ್ರೆ ಕವರ್ಡ್ ಕಾಲ್ ಸ್ಟ್ರಾಟಜಿ ಆಗುತ್ತೆ.
ಹಾಗೂ ಒಂದು ಸಪೋರ್ಟ್ ಝೋನ್ ಇಲ್ಲಿದೆ ನೋಡಿ, ಇದನ್ನ ಡ್ರ್ಯಾಗ್ ಮಾಡ್ತೀನಿ. ಸಪೋರ್ಟ್ ಝೋನ್ನ ಡ್ರ್ಯಾಗ್ ಮಾಡಿದೆ. ಎಷ್ಟು 3800 ಹತ್ರ ಒಂದು ಸಪೋರ್ಟ್ ಇದೆ. 3900ರಿಂದ 3800 ತನಕ ಒಂದು ಸಪೋರ್ಟ್ ಝೋನ್ ಇದೆ. ಇದರಲ್ಲಿ ಒಂದು ಪುಟ್ನ ಬೈ ಮಾಡಿದ್ರೆ TCSನ ಪ್ರೊಟೆಕ್ಟಿವ್ ಪುಟ್ ಆಗುತ್ತೆ. ಇದನ್ನ ಹೇಗೆ ಬೈ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ಕವರ್ಡ್ ಕಾಲ್ ಸ್ಟ್ರಾಟಜಿಗೆ ಒಂದು ಕಾಲ್ನ ಸೆಲ್ ಮಾಡಬೇಕು. ಅದು ಸ್ಟ್ರೈಕ್ ಪ್ರೈಸ್ ನೋಡಿದ್ವಿ 4500. ಇಲ್ಲಿ ವಾಚ್ ಲಿಸ್ಟಿಗೆ ಆ್ಯಡ್ ಆಗಿದೆ. 4500 ನವಂಬರ್ನ ಎಕ್ಸ್ಪೈರಿ ಇದೆ. ಇಲ್ಲಿ ಸೆಲ್ ಬಟನ್ ಇದೆ ನೋಡಿ, ಸೆಲ್ ಮೇಲೆ ಕ್ಲಿಕ್ ಮಾಡಿ. ಕ್ವಾಂಟಿಟಿ 175. ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಬೇಕಂದರೆ 77,078 ರೂಪಾಯಿ ಬೇಕಾಗುತ್ತೆ. ಹಾಗೂ ನಿಮಗೆ ಚಾರ್ಜಸ್ ಎಷ್ಟಾಗುತ್ತೆ 24 ರೂಪಾಯಿ. ಒಂದು ಕವರ್ಡ್ ಕಾಲ್ ಸ್ಟ್ರಾಟಜಿ ಈಗ ಹಾಕ್ತೀನಿ ಅಂದರೆ ಇಷ್ಟು ಪ್ರೈಸ್ ಬೇಕಾಗುತ್ತೆ. ಇಲ್ಲಿ ಸ್ವೈಪ್ ಟು ಸೆಲ್ ಮಾಡಿದ್ರೆ ನಿಮಗೆ ಕವರ್ಡ್ ಕಾಲ್ ಸ್ಟ್ರಾಟಜಿ ಅಪ್ಲೈ ಆಗುತ್ತೆ. ದೆನ್ ಬನ್ನಿ ಪ್ರೊಟೆಕ್ಟಿವ್ ಪುಟ್ಟಿಗೇನು ಒಂದು ಸಪೋರ್ಟ್ ಹತ್ರ ಒಂದು ಪುಟ್ನ ಬೈ ಮಾಡಬೇಕು. 3800ನ ಸಪೋರ್ಟ್ ಆಗಿ ತೊಗೊಂಡ್ವಿ. 3800ನ ನವಂಬರ್ ಎಕ್ಸ್ಪೈರಿಯ ಪುಟ್ನ ಬೈ ಮಾಡೋಣ. ಇಲ್ಲಿ ಬೈ ಅಂತ ಇದೆ, ಕ್ಲಿಕ್ ಮಾಡಿ. ಕ್ವಾಂಟಿಟಿ 175 ಅಂದರೆ ಒಂದು ಲಾಟಿಗೆ 175 ಸ್ಟಾಕ್ಸ್ ಇರುತ್ತೆ. ಮಾರ್ಜಿನ್ ಎಷ್ಟು ಬೇಕಂದರೆ 525 ರೂಪಾಯಿ ಬೇಕಾಗುತ್ತೆ. ಹಾಗೂ ಚಾರ್ಜಸ್ 23 ರೂಪಾಯಿ. ಇಲ್ಲಿ ಸ್ವೈಪ್ ಟು ಬೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರೊಟೆಕ್ಟಿವ್ ಪುಟ್ ಸ್ಟ್ರಾಟಜಿನೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಟ್ರಾಟಜಿ ನೋಡೋಣ ಬನ್ನಿ. ಎರಡನೇ ಕ್ಯಾಟಗರಿ ವರ್ಟಿಕಲ್ ಆಪ್ಷನ್ ಸ್ಟ್ರಾಟಜಿ. ಇದರಲ್ಲಿ ಒಂದು ಬುಲ್ ಕಾಲ್ ಸ್ಪ್ರೆಡ್, ಇನ್ನೊಂದು ಬಿಯರ್ ಪುಟ್ ಸ್ಪ್ರೆಡ್. ಬುಲ್ ಕಾಲ್ ಸ್ಪ್ರೆಡ್ ಅಂದರೆ 2 ಆಪ್ಷನ್ನ ನಾವು ಎಡ್ಜ್ ಮಾಡಬೇಕು. ಒಂದು ಹೈಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಕಾಲ್ ಸೆಲ್ ಮಾಡಬೇಕು, ಹಾಗೂ ಲೋಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಕಾಲ್ನ ಬೈ ಮಾಡಬೇಕು. ಹೀಗೆ 2 ಆಪ್ಷನ್ ಯೂಸ್ ಮಾಡೋದ್ರಿಂದ ಬುಲ್ ಕಾಲ್ ಸ್ಪ್ರೆಡ್ ವರ್ಟಿಕಲ್ ಆಗಿ ಯೂಸ್ ಮಾಡೋದ್ರಿಂದ ವರ್ಟಿಕಲ್ ಆಪ್ಷನ್ ಆಗಿ ಬರುತ್ತೆ ಇದು. ಹಾಗೂ ಬಿಯರ್ ಪುಟ್ ಸ್ಪ್ರೆಡ್ ಅಂದರೆ ಲೋಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಪುಟ್ನ ಸೆಲ್ ಮಾಡಬೇಕು, ಹೈಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಪುಟ್ನ ಬೈ ಮಾಡಬೇಕು ವರ್ಟಿಕಲ್ ಆಗಿ. ಇದನ್ನ ಬಿಯರ್ ಪುಟ್ ಸ್ಪ್ರೆಡ್ ಅಂತೀವಿ. ಇದಕ್ಕೆ ನಮಗೆ ಆಪ್ಷನ್ ಚೈನ್ ಡೇಟಾ ಬೇಕು. ಆಪ್ಷನ್ ಚೈನ್ ಡೇಟಾನ ನೋಡೋಣ ಬನ್ನಿ. ಮೊದಲನೇದಾಗಿ ಬುಲ್ ಕಾಲ್ ಸ್ಪ್ರೆಡ್ಡಿಗೆ ಒಂದು ಹೈಯರ್ ಕಾಲ್ ರೇಟಿಂಗ್ ಸ್ಟ್ರೈಕ್ ಪ್ರೈಸ್ ಅಂದರೆ 4200 ಒಂದು ಕಾಲ್ ಸೆಲ್ ಮಾಡಬೇಕು. ಹಾಗೂ ಲೋಯರ್ ಅಂದರೆ 4000 ಒಂದು ಕಾಲ್ ಬೈ ಮಾಡಿದ್ರೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ. ಅದೇ ಬಿಯರ್ ಪುಟ್ ಸ್ಪ್ರೆಡ್ಡಿಗೆ ಏನು ಬೇಕು ಅಂದರೆ ಲೋಯರ್ ಸ್ಟ್ರೈಕ್ ಅಂದರೆ 4000 ಒಂದು ಪುಟ್ನ ಸೆಲ್ ಮಾಡಬೇಕು. ಹಾಗೂ ಹೈಯರ್ ಸ್ಟ್ರೈಕ್ ಪ್ರೈಸ್ ಅಂದರೆ 4200 ಒಂದು ಪುಟ್ನ ಬೈ ಮಾಡಬೇಕು. ಹಿಂಗಂದರೆ ಬುಲ್ ಕಾಲ್ ಸ್ಪ್ರೆಡ್, ಬಿಯರ್ ಪುಟ್ ಸ್ಪ್ರೆಡ್ ಆಗುತ್ತೆ. ಬನ್ನಿ ಆಪ್ಷನ್ ನೋಡೋಣ. ಮೊದಲನೇದಾಗಿ ಬುಲ್ ಕಾಲ್ ಸ್ಪ್ರೆಡ್ಡಿಗೆ ಲೋಯರ್ ಸ್ಟ್ರೈಕ್ನ ಒಂದು ಕಾಲ್ನ ಬೈ ಮಾಡಬೇಕು. 4000 CE ಇಲ್ಲಿ ಆಪ್ಷನಲ್ಲಿ ಆ್ಯಡ್ ಆಗಿದೆ ನೋಡಿ. ನವಂಬರ್ ಎಕ್ಸ್ಪೈರಿಯ 4000 ಕಾಲ್ ರೇಟಿಂಗ್ ಬೈ ಮಾಡಬೇಕು. ಕ್ಲಿಕ್ ಮಾಡಿದೆ. ಕ್ವಾಂಟಿಟಿ 175. ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಅಂದರೆ 28,131 ರೂಪಾಯಿ ಬೇಕಾಗುತ್ತೆ. ಹಾಗೂ ಚಾರ್ಜಸ್ 36 ರೂಪಾಯಿ ಆಗುತ್ತೆ. ಇಲ್ಲಿ ಸ್ವೈಪ್ ಟು ಬೈ ಮಾಡಿ ಒಂದು ಆಪ್ಷನ್. ಹಾಗೂ ಎರಡನೇ ಆಪ್ಷನ್ TCS ನವಂಬರ್ನ 4200ನ ಒಂದು ಕಾಲ್ನ ಸೆಲ್ ಮಾಡಬೇಕು. ಹಂಗೆ ಆದಮೇಲೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನೋಡಿ ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಕ್ವಾಂಟಿಟಿ 175. ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅಂದರೆ 1,17,945 ರೂಪಾಯಿ ಬೇಕಾಗುತ್ತೆ. ನಿಮಗೆ ಚಾರ್ಜಸ್ ಎಷ್ಟು ಅಂದರೆ 31 ರೂಪಾಯಿ. ಇವೆರಡು ಆಪ್ಷನ್ಸ್ನ ಹಾಕಿದ್ರೆ ನಿಮಗೆ ಬುಲ್ ಕಾಲ್ ಸ್ಪ್ರೆಡ್ ಆಯಿತು. ಒಂದು ಸೆಲ್, ಒಂದು ಬೈ, ಹಿಂಗೆ ಹೆಡ್ಜ್ ಮಾಡೋದಕ್ಕೆ ಬುಲ್ ಕಾಲ್ ಸ್ಪ್ರೆಡ್ ಅಂತೀವಿ. ಈಗ ಬಿಯರ್ ಪುಟ್ ಸ್ಪ್ರೆಡ್ಡಿಗೆ ಏನು ಬೇಕು, ಲೋಯರ್ ಸ್ಟ್ರೈಕ್ ಪ್ರೈಸ್ನಲ್ಲಿ ಒಂದು ಪುಟ್ನ ಸೆಲ್ ಮಾಡಬೇಕು. ಲೋಯರ್ ಸ್ಟ್ರೈಕ್ ಪ್ರೈಸ್ ಅಂದರೆ 4000. ಇಲ್ಲಿ ನೋಡಿ 4000ನ PE ಇದೆ. ಕ್ಲಿಕ್ ಮಾಡಿದೆ. ಇದರದ್ದು ಸೆಲ್ ಮಾಡಬೇಕಲ್ವ, ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ವಾಂಟಿಟಿ 175. ನಿಮಗೆ ಒಂದು ಪುಟ್ನ ಸೆಲ್ ಮಾಡೋಕ್ಕೆ ಮಾರ್ಜಿನ್ ಎಷ್ಟು ಬೇಕು ಅಂದರೆ 99,179 ರೂಪಾಯಿ ಬೇಕು. ಚಾರ್ಜಸ್ 26 ರೂಪಾಯಿ ಬೇಕು. ನೆಕ್ಸ್ಟ್ ಇನ್ನೊಂದು ಪುಟ್ನ ಬೈ ಮಾಡಬೇಕು. ಹೈಯರ್ ಸ್ಟ್ರೈಕ್ ಪ್ರೈಸ್ನ ಪುಟ್ ಅಂದರೆ 4200 PE ಪುಟ್ ಯುರೋಪಿಯನ್ ಬಂದರೆ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ. ದೆನ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಪುಟ್ನ ಬೈ ಮಾಡೋಕ್ಕೆ ಎಷ್ಟು ಬೇಕು ಅಂದರೆ 13,808 ರೂಪಾಯಿ. ನಿಮಗೆ ಚಾರ್ಜಸ್ ಎಷ್ಟಾಗುತ್ತೆ ಅಂದರೆ 29 ರೂಪಾಯಿ. ಒಂದು ಪುಟ್ನ ಸೆಲ್ ಮಾಡಿದ್ವಿ, ಒಂದು ಪುಟ್ನ ಬೈ ಮಾಡಿದ್ವಿ. ಬಿಯರ್ ಪುಟ್ ಸ್ಪ್ರೆಡ್ಡು ಆಯಿತು. ನೆಕ್ಸ್ಟ್ ಸ್ಟ್ರಾಟಜಿ ಬಗ್ಗೆ ನೋಡೋಣ ಬನ್ನಿ. ನೆಕ್ಸ್ಟ್ ಸೆಕ್ನ ಆಪ್ಷನ್ಸ್ ಅಂದರೆ ಎಡ್ಜಿಂಗ್ ಆಪ್ಷನ್ಸ್. ಇದರಲ್ಲಿ 2 ಬರುತ್ತೆ, ಒಂದು ಸ್ಟ್ರಾಡಲ್, ಇನ್ನೊಂದು ಐರನ್ ಕಾಂಡೋರ್.
ಸ್ಟ್ರಾಡಲ್ ಅಂದರೆ ಇದನ್ನ ಹೈಯರ್ ವಾಲಿಟಿಲಿಟಿ ಮಾರ್ಕೆಟ್ ಪೊಸಿಷನಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸ್ಟ್ರಾಡಲ್ ಅಂದರೆ ಒಂದೇ ಸ್ಟ್ರೈಕ್ ಪ್ರೈಸ್ನ ಒಂದು ಕಾಲ್ನ ಬೈ ಮಾಡೋದು, ಒಂದು ಪುಟ್ನ ಬೈ ಮಾಡೋದಕ್ಕೆ ಸ್ಟ್ರಾಡಲ್ ಅಂತೀವಿ. ಅಂದರೆ ಒಂದೇ ಸೇಮ್ ಸ್ಟ್ರೈಕ್ ಪ್ರೈಸ್ ಅಂದರೆ 4,000 ಅಂದರೆ 4,000 ಕಾಲ್, 4,000 ಪುಟ್ನ ಬೈ ಮಾಡೋದಕ್ಕೆ ಸ್ಟ್ರಾಡಲ್ ಅಂತೀವಿ. ಎರಡನೇ ಸ್ಟ್ರಾಟಜಿ ಐರನ್ ಕಾಂಡೋರ್. ಐರನ್ ಕಾಂಡೋರ್ನ ಲೋ ವಾಲಿಟಿಲಿಟಿ ಮಾರ್ಕೆಟ್ ಇದರಲ್ಲಿ ಮಾತ್ರ ಯೂಸ್ ಮಾಡಬೇಕು. ಇದರಲ್ಲಿ ಹೈಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಕಾಲ್ ಹಾಗೂ ಲೋಯರ್ ಸ್ಟ್ರೈಕ್ ಪ್ರೈಸ್ನ ಒಂದು ಪುಟ್ನ ಬೈ ಮಾಡೋದಕ್ಕೆ ಐರನ್ ಕಾಂಡೋರ್ ಅಂತೀವಿ. ಇದಕ್ಕೂ ಆಪ್ಷನ್ ಚೈನ್ ಡೇಟಾ ಬೇಕು, ಬನ್ನಿ ನೋಡೋಣ. ನಮಗೆ ಸ್ಟ್ರಾಡಲ್ ಆಪ್ಷನ್ ಸ್ಟ್ರಾಟಜಿ ಹಾಕೋಕ್ಕೆ ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡೋದು ಇನ್ ದ ಮನಿ ಆಪ್ಷನ್ನೇ. TCSನ ಇನ್ ದ ಮನಿ ಆಪ್ಷನ್ ಯಾವುದು? 4,100. ಸ್ಟ್ರಾಡಲ್ ಹಾಕೋಕ್ಕೆ 4,100 ಒಂದು PE ಅಂದರೆ ಪುಟ್ ಯುರೋಪಿಯನ್ನ ಬೈ ಮಾಡಬೇಕು, ಇನ್ನೊಂದು CE ಕಾಲ್ ಯುರೋಪಿಯನ್ನ ಬೈ ಮಾಡಿದ್ರೆ ಸ್ಟ್ರಾಡಲ್ ಆಗುತ್ತೆ. ಹಾಗೂ ಐರನ್ ಕಾಂಡೋರ್ಗೆ ಹೈ ಸ್ಟ್ರೈಕ್ ಪ್ರೈಸ್ನ ಒಂದು ಕಾಲ್ ಅಂದರೆ 4,200 ಒಂದು ಕಾಲ್ ಬೈ ಮಾಡಬೇಕು, ಹಾಗೂ 4,000 ಲೋಯರ್ ಸ್ಟ್ರೈಕ್ ಪ್ರೈಸ್ 4,000 ಒಂದು PE ಬೈ ಮಾಡಿದ್ರೆ ಐರನ್ ಕಾಂಡೋರ್ ಆಗುತ್ತೆ. ಇದನ್ನ ಆಪ್ಷನ್ ಡೇಟಾದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟ್ರಾಡಲ್ಗೆ ಇನ್ ದ ಮನಿ ಆಪ್ಷನ್ನ ಕಾಲ್ ಹಾಗೂ ಪುಟ್ನ ಬೈ ಮಾಡಬೇಕು. ಇನ್ ದ ಮನಿ ಆಪ್ಷನ್ ಯಾವುದು? 4,100. ಇಲ್ಲಿ CE ಅಂತಿದೆ, ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. 175. ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಅಂದರೆ 14,630. ಚಾರ್ಜಸ್ ಎಷ್ಟು ಅಂದರೆ 29 ರೂಪಾಯಿ. ಸ್ವೈಪ್ ಟು ಬೈ ಮಾಡಿದ್ರೆ ಒಂದು ಸೈಡ್ ಕಾಲ್ನ ಬೈ ಮಾಡಿದ್ವಿ. ಈಗ ಇನ್ನೊಂದು ಪುಟ್ನ ಬೈ ಮಾಡಬೇಕು, ಅದು ಲೋಯರ್ ರೇಂಜ್ ಸೇಮ್ ಕ್ವಾಂಟಿಟಿ 4,100 PE ಅಂದರೆ ಇನ್ ದ ಮನಿದೆ. ಪುಟ್ನ ಬೈ ಮಾಡಬೇಕು, ಬೈ ಮೇಲೆ ಕ್ಲಿಕ್ ಮಾಡಿದೆ. ಕ್ವಾಂಟಿಟಿ 175. ಮಾರ್ಜಿನ್ ರಿಕ್ವೈರ್ಮೆಂಟ್ ಪುಟ್ನ ಬೈ ಮಾಡೋಕ್ಕೆ 5,687 ರೂಪಾಯಿ. ಮಾರ್ಜಿನ್ ಚಾರ್ಜಸ್ ಎಷ್ಟು ಅಂದರೆ 25 ರೂಪಾಯಿ. ಸ್ವೈಪ್ ಟು ಬೈ, ಎರಡು ಬೈ ಮಾಡಿದ್ವಿ, ಸ್ಟ್ರಾಡಲ್ ಕಂಪ್ಲೀಟ್ ಆಯಿತು. ಈಗ ಐರನ್ ಕಾಂಡೋರ್ ಬಗ್ಗೆ ನೋಡೋಣ. ಐರನ್ ಕಾಂಡೋರ್ ಸ್ಟ್ರಾಟಜಿಗೆ ಏನು ಬೇಕು? TCSನ ಲೋಯರ್ನಲ್ಲಿ ಒಂದು ಪುಟ್ನ ಬೈ ಮಾಡಬೇಕು. ಲೋಯರ್ ಅಂದರೆ 4,000. ಬೈ ಮೇಲೆ ಕ್ಲಿಕ್ ಮಾಡಿದೆ. 175 ಕ್ವಾಂಟಿಟಿ. ಮಾರ್ಜಿನ್ ಎಷ್ಟು ಅಂದರೆ 2,143 ರೂಪಾಯಿ ಬೇಕು. ಚಾರ್ಜಸ್ ಎಷ್ಟು ಅಂದರೆ 24 ರೂಪಾಯಿ. ಸ್ವೈಪ್ ಟು ಬೈ ಮಾಡಿದ್ರೆ ಬೈ ಆಯಿತು. ನೆಕ್ಸ್ಟ್ ಇನ್ನೊಂದು ಕಾಲ್ನ ಬೈ ಮಾಡಬೇಕು. ಕಾಲ್ ಯಾವುದು ಅಂದರೆ ಲೋಯರ್ ಸ್ಟ್ರೈಕ್ ಪ್ರೈಸ್, ಹೈಯರ್ ಸ್ಟ್ರೈಕ್ ಪ್ರೈಸ್ 4,200 CE ಕ್ಲಿಕ್ ಮಾಡಿದೆ. ದೆನ್ ಬೈ ಮೇಲೆ ಕ್ಲಿಕ್ ಮಾಡಿ. ಕ್ವಾಂಟಿಟಿ 175. ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಅಂದರೆ ಕಾಲ್ ಬೈ ಮಾಡೋಕ್ಕೆ 5,633. ಒಂದು ಪುಟ್ ಒಂದು ಕಾಲ್ ಬೈ ಮಾಡಿದ್ವಿ. ಐರನ್ ಕಾಂಡೋರು ಆಯಿತು. ಯಾರು ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವಿಡಿಯೋನು ನೋಡಿ.